ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್, ನಾವು ಕಂಪ್ಯೂಟರ್ ಮೇಲೆ ಕೆಲಸಕ್ಕೆ ಹೋಗ್ಬೇಕಾಗಿದೆ, ಕಂಪ್ಯೂಟರ್ ಬರುತ್ತೆ ಬಟ್ ಅಲ್ಲಿ ಯಾವ ರೀತಿಯಾಗಿ ಕೆಲಸಗಳನ್ನ ಕೊಡ್ತಾರೆ, ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಸರ್ ಅಂತೇಳಿ ಬಹಳಷ್ಟು ಜನ ಕೇಳ್ತಾ ಇದ್ರು. ಹಾಗಾಗಿ ಇವತ್ತು ಕಂಪ್ಲೀಟ್ ಆಗಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಂದು ಕೋರ್ಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದಾವೆ. ಈ ಒಂದು ಕೋರ್ಸಿನ ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡಿ ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಮನೆಯಲ್ಲ ಕುಳಿತುಕೊಂಡು ಕಲಿಬೇಕಾಗಿತ್ತು. ಇವತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ ಆಗಿರಬಹುದು, ಇವತ್ತು ಕಂಪ್ಯೂಟರ್ ಆಪರೇಟರ್ ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ, ಇವತ್ತು ಡಾಟಾ ಎಂಟ್ರಿ ಆಪರೇಟರ್ ಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ, ಕಂಪ್ಲೀಟ್ ಆಗಿ ಜಗತ್ತಿನಲ್ಲೇ ಯಾವುದೇ ಹಂತದಲ್ಲಿ ನೀವು ಕೆಲಸಕ್ಕೆ ಸೇರ್ಕೊಂಡ್ರು ಕೂಡ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ಯಾವ ರೀತಿಯಾಗಿ ಯಾವ ಎಲ್ಲ ತರದ ಕೆಲಸಗಳನ್ನ ಮಾಡಬಹುದು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಪ್ರತಿದಿನ ಒಂದೊಂದು ವಿಡಿಯೋಸ್ ಗಳನ್ನ ಯೂಟ್ಯೂಬ್ ಅಲ್ಲಿ ಬರ್ತಾ ಇರುತ್ತೆ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಬೆಲ್ ಐಕಾನ್ ಗಂಟಿ ಬರ್ತದೆ, ಮೇಲಿನ ಗಂಟಿ ಬಾರಿಸ್ಬಿಟ್ರೆ ಸಾಕು. ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡೋತಾ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡುವ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ಮೊದಲಿಗೆ ನಾವು ನೋಡೋಣ, ನಿಮ್ಮ ಕಂಪ್ಯೂಟರ್ ಒಳಗಿರುವಂತಹ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನುವಂತ ಒಂದು ಸಾಫ್ಟ್ವೇರ್ ವನ್ನ ಏನ್ ಮಾಡ್ಬೇಕು, ಓಪನ್ ಮಾಡಬೇಕು. ಯಾಕಂದ್ರೆ ಕಂಪ್ಯೂಟರ್ ಕಲಿಯಾಕತ್ತೀವಂದ್ರ ಕಂಪ್ಯೂಟರ್ ಒಳಗ ಕಂಪ್ಲೀಟ್ ಆಗಿ ಕಲಿಬೇಕಾಗಿರುವಂತದ್ದು ಮೈಕ್ರೋಸಾಫ್ಟ್ ಎಕ್ಸೆಲ್ ಬರೋದಿಲ್ಲ ಅಂದ್ರೆ ನೀವು ಎಲ್ಲಿ ಕೆಲಸಕ್ಕೂ ಕೂಡ ತಗೊಳ್ಳೋದಿಲ್ಲ. ಈಗಿನ ಜಗತ್ತಿನೊಳಗೆ ಅಷ್ಟೊಂದು ಎಕ್ಸೆಲ್ ನಾವು ಪ್ರಾಕ್ಟೀಸ್ ಅನ್ನ ಮಾಡಬೇಕಾಗ್ತದೆ. ಅವಾಗ ನೀವೇನ್ ಮಾಡ್ಬೇಕು, ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಎಲ್ಲ ಕಂಪ್ಯೂಟರ್ ಒಳಗೂ ಕೂಡ ಮೈಕ್ರೋಸಾಫ್ಟ್ ಎಕ್ಸೆಲ್ ಸಾಫ್ಟ್ವೇರ್ ಎಲ್ಲಾ ಕಡೆನೂ ಕೂಡ ನಿಮ್ಗೆ ಸಿಗ್ತಿರ್ತದೆ, ಹೌದಾ? ಹಾಗಿತ್ತು ಅಂದ್ರೆ ನೀವು ಸ್ಟಾರ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಿಲ್ಲಿಂದ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ 2007ರ ಒಂದು ವರ್ಷನ್ ಅನ್ನುವಂತ ಒಂದು ಸಾಫ್ಟ್ವೇರ್ ವನ್ನ ಜಸ್ಟ್ ನೀವು ಕ್ಲಿಕ್ ಅನ್ನ ಮಾಡಿದ್ರೆ ನಿಮ್ಮ ಕಂಪ್ಯೂಟರ್ ಒಳಗಡೆ ಸಂಪೂರ್ಣವಾಗಿ ಇವತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ ಸಾಫ್ಟ್ವೇರ್ ನಾವು ಸಂಪೂರ್ಣವಾಗಿ ಓಪನ್ ಮಾಡ್ಕೋತೇವೆ. ಈ ಒಂದು ಮೈಕ್ರೋಸಾಫ್ಟ್ ಸಾಫ್ಟ್ವೇರ್ ಓಪನ್ ಮಾಡಿದ ನಂತರ ಈ ರೀತಿಯಾಗಿರುವಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವೇನ್ ಮಾಡಬೇಕು, ಈ ಒಂದು ಪೇಜ್ ಅನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಮಗೆ ಬುಕ್ 1 ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನುವಂತ ಒಂದು ಪೇಜ್ ನಮ್ಗೆ ಏನಾಗುತ್ತೆ ಸಂಪೂರ್ಣವಾಗಿ ಸ್ಕ್ರೀನ್ ಮೇಲೆ ನೋಡ್ಲಿಕ್ಕೆ ಕಾಣಿಸ್ತಾ ಇರತ್ತೆ. ಹಾಗಾದ್ರೆ ಈ ಒಂದು ಮೈಕ್ರೋಸಾಫ್ಟ್ ಎಕ್ಸೆಲಿನ ಸಂಸ್ಥಾಪಕ ಯಾರು, ಈ ಒಂದು ಸಾಫ್ಟ್ವೇರ್ ಯಾವ ಉದ್ದೇಶಕ್ಕಾಗಿ ಡೆವಲಪ್ಮೆಂಟ್ ಮಾಡಿದ್ರು, ಇದರಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಬಹುದು, ಯಾವೆಲ್ಲ ಕೆಟಗರಿಯಲ್ಲಿ ಈ ಒಂದು ಸಾಫ್ಟ್ವೇರ್ ಯೂಸ್ ಆಗುತ್ತೆ, ನಾವು ಯಾಕೆ ಈ ಒಂದು ಸಾಫ್ಟ್ವೇರ್ ಕಲಿಬೇಕು ಅನ್ನುವಂಥದ್ದನ್ನ ಮೊದಲಿಗೆ ನಾವು ತಿಳ್ಕೊಂಡು ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನ ಕಂಪ್ಲೀಟ್ ಆಗಿ ಕಲಿಬೇಕಾಗ್ತದೆ. ಬರೀ ಬೇಸಿಕ್ ಬರ್ತದೆ ಸರ್, ನನಗೆ ಟೈಪ್ ಮಾಡ್ತೀನಿ ಸ್ವಲ್ಪ ಕೆಲಸ ಮಾಡ್ತೀನಿ ಅಂದ್ರೆ ಆಗೋದಲ್ಲ. ಕಂಪ್ಲೀಟ್ ಆಗಿರುವಂತಹ ನಾಲೆಜ್ ಅನ್ನ ಪಡ್ಕೊಂಡ್ರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇರುವಂತಹ ಕಂಪನಿಗಳಿಗೆ ನೀವು ಅಥವಾ ಎಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸಕ್ಕೆ ಹೋದ್ರು ಕೂಡ ನೀವು ಬಹಳಷ್ಟು ಸರಳವಾಗಿ ಕೆಲಸವನ್ನ ಮಾಡ್ತಾರೆ, ಯಾವುದೇ ಭಯ ಭೀತರಾಗದೇನೆ. ದಯವಿಟ್ಟು ಇದಕ್ಕೆ ಓಪನ್ ಆದಾಗ ನಾವು ಏನ್ ಹೇಳ್ತೀವಿ, ಟೆಕ್ನಿಕಲ್ ವರ್ಡ್ ಬಿಟ್ಟು ಮೈಕ್ರೋಸಾಫ್ಟ್ ಎಕ್ಸೆಲ್ ಒಂದು ಇಂಟರ್ಫೇಸ್ ಅನ್ನ ನೋಡ್ತಾ ಇದೀವಿ. ಈ ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ಒಂದು ಸಂಸ್ಥಾಪಕ ಯಾರು ಅಂದ್ರೆ ಮೈಕ್ರೋಸಾಫ್ಟ್ ಅಂತೇಳಿ ಒಂದು ಕಂಪನಿ ಇದೆ. ಆ ಒಂದು ಕಂಪನಿಯವರು ಏನ್ ಮಾಡಿದ್ದಾರೆ, ಈ ಒಂದು ಸಾಫ್ಟ್ವೇರ್ ಅನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ. ಇದರ ಸಂಸ್ಥಾಪಕ ನಾವು ಬಿಲ್ ಗೇಟ್ಸ್ ಅಂತ ಹೇಳ್ತೀವಿ. ಮೈಕ್ರೋಸಾಫ್ಟ್ ಎಕ್ಸೆಲ್ ಒಂದು ಸಂಸ್ಥಾಪಕ ಬಿಲ್ ಗೇಟ್ಸ್ ಅಂತ ಹೇಳ್ತೀವಿ. ಯಾವ ಒಂದು ಬಿಲ್ ಗೇಟ್ಸ್ ಅವರು ಇವತ್ತು ಮೈಕ್ರೋಸಾಫ್ಟ್ ಅನ್ನುವಂತ ಕಂಪನಿಯನ್ನ ರನ್ ಮಾಡ್ತಾರೆ. ಜಗತ್ತಿನ ಅತ್ಯಂತ ನಂಬರ್ 1 ಶ್ರೀಮಂತ ವ್ಯಕ್ತಿ ಅಂತ ಕೂಡ ನಾವು ಹೇಳ್ಬೋದು. ಅವ್ರು ಮಾಡಿರುವಂತಹ ಸಾಫ್ಟ್ವೇರ್ ಅನ್ನ ನಾವು ಕಲೀಲಿಕ್ಕೆ ಆಗ್ತಾ ಇಲ್ಲ, ಆದ್ರೂ ಪ್ರಯತ್ನ ಮಾಡ್ತಾ ಇದೀವಿ, ಸಂಪೂರ್ಣವಾಗಿ ಕಲಿಯೋಣ. ಓಕೆ, ಈ ರೀತಿಯಾಗಿ ನಾವು ಸಂಪೂರ್ಣವಾಗಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಂದು ಇಂಟರ್ಫೇಸ್ ಅನ್ನ ನೋಡ್ತಾ ಇದೀವಿ. ನೋಡ್ತಿದ್ದಾಗನೆ ಮೇಲ್ಗಡೆ ಬರುವಂತದಕ್ಕೆ ನಾವು ಏನ್ ಹೇಳ್ತೀವಪ್ಪ ಅಂದ್ರೆ ಒಂದು ಟೆಕ್ನಿಕಲ್ ವರ್ಡ್ ಇರುತ್ತೆ. ನೀವು ಯಾವುದೇ ಒಂದು ಇಂಟರ್ವ್ಯೂಗೆ ಹೋದಾಗ ಅಲ್ಲಿ ಸಡನ್ ಆಗಿ ಕೇಳಬಹುದು, ಮೇಲ್ಗಡೆ ಕಾಣಿಸುವಂತದಕ್ಕೆ ಏನ್ ಹೇಳ್ತಾರಪ್ಪ ಅಂತ ಕೇಳಿದಾಗ ನೀವೇನ್ ಹೇಳ್ಬೋದು, ಬುಕ್ 1 ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ನಾವು ಹೇಳ್ಬಿಡ್ತೀವಿ ಸಡನ್ ಆಗಿ. ಹಾಗಾದ್ರೆ ಇದು ಅದಕ್ಕೆ ಹೆಸರಲ್ಲ, ಬಟ್ ಸಾಫ್ಟ್ವೇರ್ ಹೆಸರಿದೆ. ಇದಕ್ಕೆ ಟೈಟಲ್ ಬಾರ್ ಅಂತ ಕರೀತಾರೆ. ಇದು ಸಾಫ್ಟ್ವೇರ್ ಹೆಸರಿದ್ದಿರುವಂತ ಮೇಲ್ಗಡೆ ಈ ಒಂದು ಕಂಪ್ಲೀಟ್ ಆಗಿರುವಂತ ಲೈನ್ಗೆ ಟೈಟಲ್ ಬಾರ್ ಅಂತ ನಾವು ಸಂಪೂರ್ಣವಾಗಿ ಕರಿತೇವೆ. ಅದರ ಜೊತೆಗೆ ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಬಟನ್ ಅಂತ ಹೇಳ್ತೀವಿ. ಕೆಳಗಡೆ ಇರುವಂತದ್ದು ಈ ಒಂದು ಪೇಜಿನ ಒಂದು ಕ್ಲೋಸ್ ಬಟನ್ ಅಂತ ನಾವು ಕರಿತೀವಿ. ಜೊತೆಗೆ ಇಲ್ಲಿ ಕಾಣಿಸಿರುವಂತದಕ್ಕೆ ನಾವು ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಅಂತ ಕೂಡ ಸಂಪೂರ್ಣವಾಗಿ ಕರಿತೀವಿ. ಏನಿದು ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್, ದಿಸ್ ಇಸ್ ಫಾರ್ ದ ಟೈಟಲ್ ಬಾರ್. ಇದರ ಕೆಳಗಡೆ ಕಾಣುವಂತದಕ್ಕೆ ನಾವು ಮೆನು ಬಾರ್ಸ್ ಅಂತ ಕರಿತೀವಿ. ಮೊದಲಿಗೆ ಅರ್ಥ ಮಾಡ್ಕೋರಿ, ಗೊತ್ತಾಗ್ತದ. ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕಂಪ್ಲೀಟ್ ಆಗಿ ತಿಳಂಗೆ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡ್ರಿ. ಮತ್ತೆ ನಿಮ್ಗೆ ಏನು ತಿಳಿಯೋದಿಲ್ಲ ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡಬೇಕು, ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ?
ಇವುಗಳಿಗೆ ನಾವು ಏನ್ ಹೇಳ್ತೀವಿ, ಟೈಟಲ್ ಬಾರ್ ಅಂತ ಸಂಪೂರ್ಣವಾಗಿ ಕರಿತೀವಿ. ಟೈಟಲ್ ಬಾರ್ ಆದ ನಂತರ ಮೇಲ್ಗಡೆ ಕಾಣಿಸುವಂತದ್ದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್, ಇದನ್ನ ಆಫೀಸ್ ಬಟನ್ ಅಂತ ಹೇಳ್ತೀವಿ. ಕೆಳಗಡೆ ಕಾಣಿಸಿರುವಂತ ಈ ಕಂಪ್ಲೀಟ್ ಆಗಿರುವಂತಹ ಒಂದು ಲೈನ್ ಗೆ ನಾವ್ ಏನ್ ಹೇಳ್ತೀವಪ್ಪ ಅಂದ್ರೆ ರಬ್ಬಿನ್ ಅಂತ ಕರಿತೀವಿ. ಏನು ಈ ಕಂಪ್ಲೀಟ್ ಆಗಿ 1 ಇಂಚಿನ ಒಂದು ಏನ್ ಕಾಣಿಸ್ತಾ ಇದೆಯಲ್ಲ ಲೈನ್, ಕಂಪ್ಲೀಟ್ ಈ ಒಂದು ಲೈನಿಗೆ ರಬ್ಬಿನ್ ಅಂತ ಕರಿತೀವಿ. ಆ ಒಂದು ರಬ್ಬಿನ್ ಒಳಗಡೆ ಮತ್ತೆ ಬೇರೆ ಬೇರೆ ಹಂತದ ಒಂದು ಏನಿರುತ್ತೆ ಇಲ್ಲಿ ನಂಬರ್ ಆಗಿರಬಹುದು, ಸ್ಟೈಲ್ಸ್ ಕಮಾಂಡ್ಸ್ ಅಂತ ನಾವು ಕರಿತೀವಿ, ಸೆಲ್ ಕಮಾಂಡ್ ಆಗಿರಬಹುದು, ಎಡಿಟಿಂಗ್ ಕಮಾಂಡ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಅಲೈನ್ಮೆಂಟ್ ಕಮಾಂಡ್ಸ್ ಅಂತ ನಾವು ಕರಿತೀವಿ. ಅಲೈನ್ಮೆಂಟ್ ಕಮಾಂಡ್ ಏನ್ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ತಿಳ್ಕೋಬೇಕಾಗಿರುವಂತದ್ದು. ಅಂದ್ರೆ ಅಲೈನ್ಮೆಂಟ್ ಕಮಾಂಡ್ ಅಲ್ಲಿ ಏನೆಲ್ಲ ಇರುತ್ತೆ, ಜೊತೆಗೆ ಫಾಂಟ್ ಒಳಗಡೆ ಏನೆಲ್ಲ ನಾವು ಚೇಂಜಸ್ ಮಾಡಬಹುದು, ಇವೆಲ್ಲದಕ್ಕೂ ಕೂಡ ಯಾವ ರೀತಿಯಾಗಿ ಬಳಕೆ ಮಾಡಬೇಕು. ಜೊತೆಗೆ ಕಟ್ ಏನ್ ಕೆಲಸ ಮಾಡುತ್ತೆ, ಕಾಪಿ ಏನ್ ಕೆಲಸ ಮಾಡುತ್ತೆ, ಫಾರ್ಮೆಟ್ ಪ್ರಿಂಟ್ ಅನ್ನುವಂಥದ್ದು ಏನ್ ಕೆಲಸ ಮಾಡುತ್ತೆ, ಪ್ರಿಂಟ್ ಅನ್ನುವಂಥದ್ದು ಏನ್ ಕೆಲಸ, ಪೇಸ್ಟ್ ಅನ್ನುವಂಥದ್ದು ಏನ್ ಕೆಲಸ ಮಾಡುತ್ತೆ, ಜೊತೆಗೆ ಇಲ್ಲಿಂದ ನಂಬರ್ಸ್ ಗಳನ್ನ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಸ್ಟೈಲ್ಸ್ ಆಗಿರ್ಬೋದು, ಸೆಲ್ಸ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಜೊತೆಗೆ ಇವು ಮೆನು ಬಾರ್ಸ್ ಗಳನ್ನ ಯಾವ ಒಂದು ಸಮಯದಲ್ಲಿ ಯಾವ ಒಂದು ಮೆನು ಒಳಗಡೆ ಏನೆಲ್ಲ ಇರುತ್ತೆ ಇವುಗಳನ್ನ ಯಾವ ರೀತಿಯಾಗಿ ನಾವು ಬಳಕೆ ಮಾಡಬಹುದು ಅನ್ನುವಂಥದ್ದು ಕೂಡ ನಾವು ಕಂಪ್ಲೀಟ್ ಆಗಿ ಕಲಿಬಹುದು. ಜೊತೆಗೆ ಇದನ್ನ ಸಂಪೂರ್ಣವಾಗಿ ಗೊತ್ತಾದ ನಂತರ ಕೆಳಗಡೆ ಕಾಣಿಸ್ತಾ ಇರುವಂತದಕ್ಕೆ ನಾವೇನ್ ಹೇಳ್ತೀವಿ, ಇವುಗಳಿಗೆ ಕಾಲಮ್ ಅಂತ ಕರಿತೀವಿ. ಈ ರೀತಿಯಾಗಿ ಉದ್ದುದ್ದು ಬರೋದಕ್ಕೆ ನಾವೇನ್ ಹೇಳ್ತೀವಿ, ಕಾಲಮ್ಸ್ ಗಳನ್ನ ಅಂತ ಕರಿತೀವಿ. ಮತ್ತೆ ಈ ರೀತಿಯಾಗಿ ಅಡ್ಡ ಬತ್ತು ಅಂದ್ರೆ ನಾವೇನ್ ಹೇಳ್ತೀವಪ್ಪ, ಅದಕ್ಕೆ ಏನ್ ಹೇಳ್ತೀವಿ, ರೋ ಅಂತ ಕರಿತೀವಿ. ಅಂದ್ರೆ ಲೈನ್ಸ್ ಗಳಂತ ಹೇಳ್ತೀವಿ. ಇದಕ್ಕೆ ಕಾಲಮ್ ಆಗಿರ್ಬೋದು, ಇದು ರೋ ಅಂತ ಕರಿತೀವಿ. ಈ ರೀತಿಯಾಗಿ ಹೋಗೋದಕ್ಕೆ ರೋ ಅಂತ ಹೇಳ್ತೀವಿ. ಅಂದ್ರೆ ಅಡ್ಡ ರೋ, ಇದನ್ನ ಕಾಲಮ್ ಅಂತ ನಾವು ಕರಿತೀವಿ. ಗೊತ್ತಾಗ್ತದ? ಹಾಗಾದ್ರೆ ಇಲ್ಲಿ ಎ ಕಾಲಮ್ ಅಂತ ನಾವು ಕರಿಬೇಕಾಗ್ತದ, ಬಿ ಕಾಲಮ್ ಅಂತ ಕರಿಬೇಕಾಗ್ತದ, ಸಿ ಕಾಲಮ್ ಅಂತ ಕರಿಬೇಕಾಗ್ತದ. ಇವುಗಳನ್ನ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನುವಂತ ಒಂದು ಸಾಫ್ಟ್ವೇರ್ ಅನ್ನ ನಾವು ಸೂತ್ರಗಳನ್ನ ಅಂದ್ರೆ ಕೆಲವೊಂದಿಷ್ಟು ಫಾರ್ಮುಲಾಗಳನ್ನ ಬಳಕೆ ಮಾಡಿಕೊಂಡು ಇದರಲ್ಲಿ ಕೆಲಸವನ್ನ ಮಾಡಬೇಕಾಗ್ತದ. ಹಾಗಾಗಿ ಅವ್ರೇನ್ ಮಾಡಿದ್ದಾರೆ ಅಂದ್ರೆ ಆ ಒಂದು ಸೂತ್ರಗಳ ತಕ್ಕಂತೆ ಒಂದು ಫಾರ್ಮುಲಾಗಳ ತಕ್ಕಂತೆ ಕೆಲಸ ಮಾಡುವಂತ ಒಂದು ಪೇಜ್ ಅನ್ನು ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಮಾಡಿ ಕೊಟ್ಟಿರುವಂತದ್ದು. ಹಾಗಾದ್ರೆ ಇದರಲ್ಲಿರುವಂತ ABCDಗಳು ಎಷ್ಟಿದಾವೆ ಸರ್? ಬಹಳಷ್ಟು ಇರಬಹುದು. ನೀವು ಸ್ವಲ್ಪ ಪೇಜ್ ಸಣ್ಣ ಮಾಡಿದಾಗ ಇಲ್ಲಿ ಕೆಳಗಡೆಯಿಂದ ಇಲ್ಲಿ ಕೆಳಗಡೆಯಿಂದ ನೀವು ಕಂಪ್ಲೀಟ್ ಆಗಿ ಸಣ್ಣ ಮಾಡಿದಾಗ ಎಷ್ಟು ಬರ್ತಾವೆ ಇಲ್ಲಿ ಲೆಕ್ಕನೇ ಇರುವುದಿಲ್ಲ, ಗೊತ್ತೇ ಆಗುದಿಲ್ಲ. ಅಷ್ಟೊಂದು ನಾವು ಏನ್ ಹೇಳ್ತೀವಿ, ರೋಗಳನ್ನ ಅಂದ್ರೆ ಕಾಲಮ್ಗಳ ಸಂಖ್ಯೆನ ನೋಡ್ಲಿಕ್ಕೆ ಸಿಗತ್ತೆ. ಹಾಗಾದ್ರೆ ನಿರ್ದಿಷ್ಟವಾಗಿ ಎಷ್ಟು ಕಾಲಮ್ಗಳು ಇರ್ತವೆ, ಎಷ್ಟು ರೋಗಳು ಇರ್ತವೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗ, ಎಷ್ಟು ಅಂದ್ರೆ ಈ ಒಂದು ಕಾಲಮ್ ಜಸ್ಟ್ ಈ ರೀತಿಯಾಗಿತ್ತು ಅಂದ್ರೆ ಇದಕ್ಕೆ ನಾವು ಸೆಲ್ ಅಂತ ಕರಿತೀವಿ. ಜಸ್ಟ್ ಇದಕ್ಕೆ ಅಂದ್ರೆ ಇದು ಸಿ ಸೆಲ್ 3ನೇ ಲೈನ್ ಅಂದ್ರೆ C3 ಅಂತ ಬರ್ತಾ ಇರತ್ತೆ. ಮೇಲ್ಗಡೆ ನೋಡಬಹುದು ನೀವು C3 ಅಂತ ಇಲ್ಲಿ ಬಂದಿದೆ. ಈಗ ಸಪೋಸ್ ನಾನು ಇಲ್ಲಿ ನಡು ಬಂದು ಕ್ಲಿಕ್ ಮಾಡಿದ್ರೆ ಸೆಲ್ ಅಂತ ಹೇಳ್ತೀವಿ. ಒಂದ್ ಸೆಲ್ ಮೇಲೆ ಕ್ಲಿಕ್ ಮಾಡಿದಾಗ G ಕಾಲಮ್ ಒಳಗಡೆ ಯಾವುದು 7ನೇ ಒಂದು ಲೈನ್ ಸೆಲೆಕ್ಷನ್ ಆಗಿರೋದ್ರಿಂದ G7 ಅಂತ ಇಲ್ಲಿ ಕನ್ಸಿಡರ್ ಆಗ್ತಾ ಇದೆ. ಬಾಕ್ಸ್ ನೇಮ್ G7 ಅಂದ್ರೆ ಅದರ ಒಂದು ಬಾಕ್ಸಿನ ಹೆಸರು, ಈ ಒಂದು ಸೆಲ್ಲಿನ ಹೆಸರು. ಈ ಒಂದು ಸೆಲ್ಲಿನ ಹೆಸರು ಏನಿದೆಯಪ್ಪ ಅಂದ್ರೆ F7. ಯಾವ ರೀತಿಯಾಗಿ F7 ಅಂತ ಹೇಳ್ತಾ ಇದ್ದೀನಿ ಅಂದ್ರೆ F ಕಾಲಮ್ ಇದೆ 7ನೇ ರೋದಲ್ಲಿ ಇರೋದ್ರಿಂದ F7 ಅನ್ನುವಂತ ಹೆಸರು ಅದಕ್ಕೆ ನಾವು ನೋಡ್ತಾ ಇದೀವಿ. ಹಾಗಾದ್ರೆ ಇದರಲ್ಲಿ ಎಷ್ಟು ಕಾಲಮ್ಸ್ ಗಳು ಮತ್ತೆ ಎಷ್ಟು ರೋಗಳು ಇರ್ತವೆ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ ದಯವಿಟ್ಟು ನೋಟ್ ಮಾಡ್ಕೋಬೇಕು. ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮತ್ತೆ ಇಂಟರ್ವ್ಯೂಗಳಲ್ಲಿ ಕೇಳುವಂತ ಒಂದು ಪ್ರಶ್ನೆ ಆಗಿರುತ್ತೆ. ಇಲ್ಲಿ ಸಂಪೂರ್ಣವಾಗಿ ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ ಎಷ್ಟು ಸೆಲ್ಗಳು ಮತ್ತೆ ಎಷ್ಟು ಒಂದು ನಂಬರ್ಸ್ ಆಫ್ ದ ಸೆಲ್ ಆಗಿರಬಹುದು, ಕಾಲಮ್ಸ್ ಆಗಿರಬಹುದು ಕಂಪ್ಲೀಟ್ ಆಗಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ಟೋಟಲ್ ನಂಬರ್ಸ್ ಆಫ್ ದ ರೋ ಅಂಡ್ ಕಾಲಮ್ಸ್ ಗಳನ್ನ ನೋಡಿದಾಗ ಒಂದು ವರ್ಕ್ ಶೀಟ್ ಅಲ್ಲಿ ಇರುವಂತ ಆನ್ ಎ ವರ್ಕ್ ಶೀಟ್ ಅಂದ್ರೆ ಈ ಒಂದು ವರ್ಕ್ ಶೀಟ್ ಅಲ್ಲಿ ಎಷ್ಟು ಕಾಲಮ್ಸ್ ಮತ್ತೆ ರೋಗಳು ಇರ್ತವೆ. ಕಾಲಮ್ಸ್ ಅಂದ್ರೆ ಇದು ಮತ್ತೆ ರೋ ಅಂದ್ರೆ ಇವುಗಳು. ಒಂದು ಸೀಟ್ ಅಲ್ಲಿ ಎಷ್ಟು ಕಾಲಮ್ಸ್ ಮತ್ತೆ ರೋಗಳು ಇರ್ತವೆ ಅನ್ನುವಂಥದ್ದನ್ನ ನಾವು ನೋಡಿದಾಗ 1,48,576 ರೂಪಾಯಿದ ರೋಗಳನ್ನ ನೋಡ್ತೀವಿ. ಅಂದ್ರೆ ಲೈನ್ಸ್ ಗಳನ್ನ ನೋಡ್ತೀವಿ. ಈ ರೀತಿಯಾಗಿ ಲೈನ್ಸ್ ಗಳನ್ನ ನಾವು ನೋಡ್ತೀವಿ. ಜೊತೆಗೆ ಕಾಲಮ್ಸ್ ಗಳ ಸಂಖ್ಯೆ 16,384 ಒಂದು ಕಾಲಮ್ಸ್ ಗಳನ್ನ ನಾವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ದಯವಿಟ್ಟು ನೋಟ್ ಮಾಡಬೇಕು. ಬಾರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಇವೆಲ್ಲ. ಇವತ್ತೆಲ್ಲ ನಾಳೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಇಂಟರ್ವ್ಯೂಗೆ ಹೋದ್ರೆ ಕೇಳಲಿಕ್ಕೆ ಬಹಳಷ್ಟು ಈಸಿ ಆಗಿರುತ್ತೆ. ನೆನ್ಪಿಟ್ಕೋಬೇಕು ಎಷ್ಟು ಕಾಲಮ್ಸ್ ಇರ್ತವೆ, ಇದರಲ್ಲಿ ಎಷ್ಟು ಕಾಲಮ್ಸ್ ಇರ್ತವೆ, ಎಷ್ಟು ರೋಗಳು ಇರ್ತವೆ ಅನ್ನುವಂತ ಪ್ರಶ್ನೆ ಕೇಳಿದಾಗ 16,384 ಕಾಲಮ್ಸ್ ಇರುತ್ತೆ. 1,48,576 ರೋಗಳು ಇರ್ತವೆ ಅಂತ ಕೂಡ ನಾವು ನೋಡಬಹುದು. ಕಾಲಮ್ ವಿಡ್ತ್ ಎಷ್ಟಿರುತ್ತೆ? 255 ಕ್ಯಾರೆಕ್ಟರ್ಸ್ ಗಳು ಅಂತ ನಾವು ನೋಡ್ತೀವಿ. ಅಂದ್ರೆ ಇದರ ವಿಡ್ತ್ ಅಂತ ನಾವು ಹೇಳ್ತೀವಿ. ಈ ರೀತಿಯಾಗಿ ನಾವು ವಿಡ್ತ್ ಅನ್ನ ಮಾಡಿದಾಗ ಇದರಲ್ಲಿ ಎಷ್ಟು ಅಕ್ಷರಗಳನ್ನ ನಾವು ಟೈಪ್ ಮಾಡಬಹುದು ಅಂದ್ರೆ ಒಂದು ಅಕ್ಷರ ಅಂತ ಹೇಳ್ತೀವಿ. 255 ಅಕ್ಷರಗಳನ್ನ ನಾವು ಅದರಲ್ಲಿ ಟೈಪ್ ಮಾಡಬಹುದು.
ಗೊತ್ತಾಗ್ತದ. ಹಾಗಾದ್ರೆ ಮತ್ತೆ ನಾವು ಕೆಳಗಡೆ ನೋಡಿದಾಗ ರೋ ಹೈಟ್ ಎಷ್ಟಾಗುತ್ತೆ ಅಂದ್ರೆ 409 ಒಂದು ಪೌಂಡ್ಸ್ ಅಂತ ನಾವು ಹೇಳ್ತೀವಿ. ಜೊತೆಗೆ ಪೇಜ್ ಬ್ರೇಕ್ಸ್ ಎಷ್ಟು ಪೇಜ್ ಗಳನ್ನ ನಾವು ತಗೋಬಹುದು ಅಂದ್ರೆ 1026 ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಆಗಿ ಕೂಡ ನಾವೇನ್ ಮಾಡಬಹುದು, ಇವು ಪೇಜ್ ಗಳನ್ನ ನಾವು ತಗೋಬಹುದು, ಪೇಜ್ ಗಳನ್ನ ತಗೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ಜೊತೆಗೆ ನಾವು ಕೆಳಗಡೆ ನೋಡಿದಾಗ ಮತ್ತೆ ಇಲ್ಲಿಂದ ಕ್ಯಾರೆಟ್ಸ್ ಇಂದ ಹೋಲ್ಡರ್ ಅಂತ ನಾವು ನೋಡ್ತೀವಿ. ಮತ್ತೆ 255 ಇರುತ್ತೆ. ಮ್ಯಾಕ್ಸಿಮಮ್ ನಂಬರ್ಸ್ ಆಫ್ ದ ಫೀಡ್ ಇನ್ ಪರ್ ಸೆಲ್, ಒಂದು ಸೆಲ್ ಅಲ್ಲಿ ಎಷ್ಟು ನಂಬರ್ಸ್ ಗಳನ್ನ ಹಾಕಬಹುದು ಅಂದ್ರೆ 253 ನಂಬರ್ಸ್ ಗಳನ್ನ ಹಾಕಬಹುದು. ವರ್ಕ್ ಸೀಟ್ ಇನ್ ಎ ವರ್ಕ್ ಬುಕ್ ಅಂತ ಇರುತ್ತೆ, ಅನ್ಲಿಮಿಟೆಡ್ ಅಂತ ಇದ್ದಿರುತ್ತೆ ನೋಡಿ, ಗೊತ್ತಾಗುತ್ತೆ. ಅಂದ್ರೆ ನಿಮ್ ಕಂಪ್ಯೂಟರ್ ಮೆಮೊರಿ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟು ಒಂದು ವರ್ಕ್ ಸೀಟ್ ಗಳನ್ನ ನೀವು ತಗೊಂಡು ಕೆಲಸ ಮಾಡಬಹುದು. ಇಲ್ಲಿ ವರ್ಕ್ ಸೀಟ್ ಇದ್ದಿರುತ್ತೆ, ಇಲ್ಲಿ ವರ್ಕ್ ಸೀಟ್ ಅಂತ ನಾವು ಹೇಳ್ತೀವಿ, ಸೀಟ್ ಗಳಿರುತ್ತೆ ನೋಡಿ, ಕ್ಲಿಕ್ ಮಾಡ್ಕೋಬಹುದು. ಎಷ್ಟು ಬೇಕು ನಿಮ್ ಮೆಮೊರಿ ಎಷ್ಟಿರುತ್ತೆ ಅಲ್ಲಿಂದ ನೀವೇನ್ ಮಾಡಬಹುದು ಅಂದ್ರೆ ಪೇಜಸ್ ಗಳು, ಸೀಟ್ 1 ಪೇಜ್ ಬಂತು, ಇದರಲ್ಲಿ ಇದು ಬರ್ದಿದ್ದೀನಿ, ಸೀಟ್ 2 ಇದರಲ್ಲಿ ಇದನ್ನು ಬರ್ದಿದ್ದೀನಿ, ಸೀಟ್ 3 ಇದರಲ್ಲಿ ಈ ಡಾಟಾವನ್ನು ಸೇವ್ ಮಾಡ್ಕೊಂಡಿದ್ದೀವಿ, ಸೀಟ್ 4 ಇದರಲ್ಲಿ ಈ ಡಾಟಾ. ನೀವು ಜಸ್ಟ್ ಅವರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಪೇಜ್ ವೈಸ್ ಕೂಡ ನೀವೇನ್ ಮಾಡಬಹುದು, ತಗೊಂಡು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡುವಂತದ್ದು, ಗೊತ್ತಾಗ್ತದ್ರಿ. ಮತ್ತೆ ನಾವು ಕೆಳಗಡೆ ನೋಡಿದಾಗ ಎಲ್ಲವನ್ನು ಕೂಡ ನೀವೇನ್ ಮಾಡಬೇಕು, ಫಿಲ್ ಸ್ಟೈಲ್ಸ್ ಆಗಿರ್ಬೋದು, ಲೆಂತ್ ಆಗಿರ್ಬೋದು, ನಂಬರ್ಸ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಬಹಳಷ್ಟು ಆನ್ಲೈನ್ ಒಳಗೂ ಕೂಡ ಸಿಗುತ್ತೆ ನಿಮ್ಗೆ. ಕಂಪ್ಲೀಟ್ ಆಗಿ ನೋಡ್ಕೊಂಡು ನೀವೇನ್ ಮಾಡಬೇಕು, ಇವುಗಳನ್ನ ಒಂದ್ ಕಡೆ ನೋಟ್ ಮಾಡಿ ಇಟ್ಕೋಬೇಕಾಗ್ತದೆ. ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಚೇಂಜ್ ಸೆಲ್ ಒಂದು ಸೆನ್ಸರ್ ಅಂತ ಇರುತ್ತೆ, 32 ಇದಿರುತ್ತೆ. ಒಂದು ಕೆಳಗಡೆ ನೀವು ಕಸ್ಟಮ್ ಒಂದು ಫಂಕ್ಷನ್ ನೋಡ್ತಾ ಇದೀವಿ. ಜೊತೆಗೆ ಇಲ್ಲಿಂದ ಜೂಮ್ ರೇಂಜ್ ಎಷ್ಟಿರುತ್ತೆ, ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ 10% ದಿಂದ 400% ವರೆಗೆ ನಾವು ಜೂಮ್ ಮಾಡಬಹುದು. ಇಲ್ಲಿ ಕೆಳಗಡೆ ಜೂಮ್ ಟೂಲ್ಸ್ ಇದೆ ನೋಡಿ, ನಾನೇನ್ ಮಾಡ್ತಾ ಇದೀನಿ, 0 ಅಂದ್ರೆ 10% ದಿಂದ ಎಷ್ಟರವರೆಗೆ 400 ವರೆಗೆ 500 ವರೆಗೆ ನಾನು ಏನ್ ಮಾಡಬಹುದು, ಜೂಮ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ, ಗೊತ್ತಾಗ್ತದ್ರೆ. ಈ ರೀತಿಯಾಗಿ ನಾವೇನ್ ಮಾಡಬಹುದು, ಆ ಜೂಮ್ ಅನ್ನ ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇದನ್ನ ಕಂಪ್ಲೀಟ್ ಆಗಿ ಒಂದ್ಸಾರಿ ನೋಟ್ ಮಾಡ್ಕೊಂಡು, ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಕೇಳುವಂತಹ ಪ್ರಶ್ನೆಗಳು ಮತ್ತೆ ಇದರಲ್ಲಿರುವಂತಹ ಇವೆಲ್ಲ ತರದ ಒಂದು ಮಾಹಿತಿ ಕೂಡ ನಾವು ಸಂಪೂರ್ಣವಾಗಿ ನೋಡಿದೀವಿ. ಜೊತೆಗೆ ಸರ್ ಇಲ್ಲಿ ABCD ಅಂತ ಇದೆಯಲ್ಲ, ಲಾಸ್ಟಿಗೆ ಯಾವ ABCD ಬಂದಿರುತ್ತೆ, ನೀವು ಸಪೋಸ್ ಈ ರೀತಿಯಾಗಿ ಮುಂದೆ ತಗೊಂಡಾಗ ಸೆಲ್ ಸ್ವಲ್ಪ ಸಣ್ಣ ಮಾಡ್ರಿ, ಮತ್ತೆ SW ಈ ರೀತಿಯಾಗಿ ಬರುತ್ತೆ. ಹಾಗಾದ್ರೆ ಲಾಸ್ಟ್ ಕೊನೆಯದಾಗಿರುವಂತ ಸೆಲ್ ಯಾವ್ದಿದೆ ಅನ್ನೋದನ್ನ ನಾವು ನೋಡ್ಬೇಕಾಗಿತ್ತು ಅಂದ್ರೆ ಕಂಟ್ರೋಲ್ ಹಿಡಿದು ನೀವೇನ್ ಮಾಡ್ಬೇಕು, ಪೇಜ್ ಡೌನ್ ಅಂತ ಇದ್ದೀರ, ಕಂಟ್ರೋಲ್ ಹಿಡಿದು ಬಾಣ ಚಿಹ್ನೆ ಇದ್ದಿರತ್ತೆ ನಿಮ್ ಕಂಪ್ಯೂಟರ್ ಒಳಗಡೆ. ಆ ಒಂದು ಬಾಣ ಚಿಹ್ನೆ ಮೇಲೆ ಕಂಟ್ರೋಲ್ ಹಿಡಿದು ಬಾಣ ಚಿಹ್ನೆ 4 ಕಡೆ ಬಾಣ ಚಿಹ್ನೆ ಇದ್ದಿರುತ್ತೆ. ಯಾವ ರೀತಿಯಾಗಿ ಬಾಣ ಚಿಹ್ನೆ ಇರ್ತಾವಂದ್ರೆ ತೋರಿಸ್ತೀನಿ ನೋಡ್ರಿ, ನಿಮ್ಗೆ ಗೊತ್ತಾಗ್ಬಿಡ್ಲಿ. ಈ ರೀತಿಯಾಗಿ ಬಾಣ ಚಿಹ್ನೆ ಈ ರೀತಿಯಾಗಿ ಒಂದು ಇದ್ದಿರತ್ತೆ, ಮೇಲ್ಗಡೆ ಒಂದು ಮುಖ ಮಾಡಿದ್ದಿರತ್ತೆ, ಮತ್ತೆ ಈ ಕಡೆ ಒಂದು ಮುಖ ಮಾಡಿದ್ದಿರತ್ತೆ, ಈ ಕಡೆ ಒಂದು ಮುಖ ಮಾಡಿದ್ದಿರತ್ತೆ. ಕೀಬೋರ್ಡ್ ಒಳಗೆ ಇದ್ದಿರ್ತದೆ, ಅದು ನೋಡ್ಬೋದು ನೀವು. ಈ ತರ ಒಂದು ಬಟನ್ ಇರುತ್ತೆ, ಜೊತೆಗೆ ಈ ರೀತಿಯಾಗಿ ಒಂದು ಬಟನ್ ಇದ್ದಿರತ್ತೆ, ಜೊತೆಗೆ ಈ ರೀತಿಯಾಗಿರುವಂತಹ ಒಂದು ಬಟನ್ ಇದ್ದಿರತ್ತೆ, ಈ ರೀತಿಯಾಗಿ ಒಂದು ಬಟನ್ ಇದ್ದಿರತ್ತೆ. ಇಲ್ಲಿ ನೀವು ಕಂಟ್ರೋಲ್ ಅಂದ್ರೆ ಕಂಟ್ರೋಲ್ CTRL ಕಂಟ್ರೋಲ್ ಬಟನ್ ಫ್ರೆಶ್ ಮಾಡಿಕೊಂಡು ಈ ಬಟನ್ ಅನ್ನ ಫ್ರೆಶ್ ಮಾಡಿದ್ರೆ ನೀವೇನ್ ಮಾಡಬಹುದು, ಇಲ್ಲಿ ಕೊನೆಯದಾಗಿರುವಂತಹ ಒಂದು ಸೆಲ್ ಮತ್ತೆ ಕಾಲಮ್ ಅನ್ನ ನೋಡ್ತಾ ಇದೀವಿ. XFD ಕೊನೆಯ ಒಂದು ಕಾಲಮ್, ಎಕ್ಸೆಲಿನ ಮೈಕ್ರೋಸಾಫ್ಟ್ ಎಕ್ಸೆಲಿನ ಕೊನೆಯ ಹಂತದಲ್ಲಿರುವಂತಹ, ಇದರ ಮುಂದ್ಗಡೆ ಯಾವುದು ಕಾಲಮ್ ಇಲ್ಲ, ಲಾಸ್ಟ್ ಫೇಸ್ ಆಗಿರುವಂತದ್ದು, ಗೊತ್ತಾಗ್ತದ್ರಿ. ಯಾವ್ದಿದು XFD ಅನ್ನುವಂಥದ್ದು ಕೊನೆಯ ಒಂದು ಸೆಲ್ ಆಗಿರುತ್ತೆ, ಜೊತೆಗೆ ಕೊನೆಯ ಒಂದು ಕಾಲಮ್ ಆಗಿರುತ್ತೆ. ಹಾಗಾದ್ರೆ ಮತ್ತೆ ಕೆಳಗಡೆ ನಾವು ನೋಡ್ತಿದ್ದಾನೆ ಈ ರೀತಿಯಾಗಿ ನಂಬರ್ಸ್ ಆಫ್ ದ, ಇಲ್ಲಿಂದ ನೋಡ್ತಾ ಇದೀವಿ 42, 43. ಹಾಗಾದ್ರೆ ಲಾಸ್ಟಿಗೆ ಏನಿರ್ತದೆ, ಕಂಟ್ರೋಲ್ ಹಿಡಿದು ಬಾಣ ಚಿಹ್ನೆ ಫ್ರೆಶ್ ಮಾಡ್ರಿ, 1,48,576 ಆಗ್ಲೇ ನೋಡಿದ್ವಿ. 1,48,576 ರೋಗಳನ್ನ ನಾವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ನೋಡಬಹುದು ಇಲ್ಲಿಂದ ಕಂಪ್ಲೀಟ್ ಆಗಿ ನಾವು ಇದರ ಕೆಳಗಡೆ ಯಾವುದೇ ರೀತಿಯಿಂದ ರೋಗಳಿಲ್ಲ, ಲಾಸ್ಟ್ ರೋ ಅನ್ನ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಜೊತೆಗೆ ಕಂಟ್ರೋಲ್ ಮೇಲ್ಗಡೆ ಕ್ಲಿಕ್ ಮಾಡ್ಕೋರಿ, ಮತ್ತೆ ಲೆಫ್ಟ್ ಕ್ಲಿಕ್ ಮಾಡ್ಕೋರಿ, ಕೆಳಗಡೆ ಕ್ಲಿಕ್ ಮಾಡ್ಕೋರಿ, ಮೇಲ್ಗಡೆ ಕ್ಲಿಕ್ ಮಾಡ್ಕೋರಿ. ಬಾಣ ಚಿಹ್ನೆ 4 ಬಾಣ ಚಿಹ್ನೆ ಇದ್ದಿರತ್ತೆ. ಕಂಟ್ರೋಲ್ ಹಿಡಿದು ನೀವು ಫ್ರೆಶ್ ಅನ್ನು ಮಾಡ್ತಾ ಹೋದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಕೊನೆಯ ಕಾಲಮ್ ಯಾವುದು, ಕೊನೆಯ ರೋ ಯಾವುದು ಅನ್ನುವಂಥದ್ದು ಕೂಡ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ಇದೆಲ್ಲವನ್ನು ಕೂಡ ನಾವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ತಿಳಿದ ಮೇಲೆ ನಾವೇನ್ ಮಾಡ್ಬೇಕು, ಸೆಲ್ಗಳ ಒಂದು ಹೆಸರು ಕೂಡ ಗೊತ್ತಾಯ್ತು, ಇವುಗಳಿಗೆ ಏನಂತ ಹೆಸರು ಹೇಳ್ತಾರೆ ಅನ್ನುವಂಥದ್ದು ಕೂಡ ಕಂಪ್ಲೀಟ್ ಆಗಿ ಗೊತ್ತಾಗಿದೆ. ದಯವಿಟ್ಟು ಮತ್ತೆ ಇದು ಸೆಲ್ ಎಷ್ಟಿರ್ತವೆ, ಕಾಲಮ್ಸ್ ಎಷ್ಟಿರ್ತವೆ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತದ್ದು. ಮುಂದಿನ ಒಂದು ಕ್ಲಾಸ್ ಅಲ್ಲಿ ನಾವು ಇದರಲ್ಲಿ ಬೇಸಿಕ್ ಆಗಿ ಮೊದಲನೇ ಹಂತದಲ್ಲಿ ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಬಹುದು ಅನ್ನುವಂತ ವಿಡಿಯೋನ ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ಕೊಳ್ಳಿಕ್ಕೆ ಬರ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಕ್ಲಾಸ್ ಅಲ್ಲಿ ಜಸ್ಟ್ ಫಾರ್ ದ ಇಂಟ್ರೊಡಕ್ಷನ್ ಮಾಡ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ಮುಂದಿನ ಕ್ಲಾಸ್ ಇಂಟ್ರೆಸ್ಟ್ ಆಗಿದೆಯೋ ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡಬೇಕು, ನೆಕ್ಸ್ಟ್ ವಿಡಿಯೋ ಸರ್ ಅಂತೇಳಿ. ದಯವಿಟ್ಟು ನಿಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಬಹಳಷ್ಟು ಸ್ನೇಹಿತರನ್ನ ಹೊಂದಿರ್ತೀರಿ, ಫೇಸ್ಬುಕ್ ಅಲ್ಲಿ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಕೆಲವೊಬ್ಬರಿಗೆ ಈ ಒಂದು ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿದ್ರೆ ಬಹಳಷ್ಟು ಜನರಿಗೆ ಉಪಯೋಗ ಆಗುತ್ತೆ. ಇವತ್ತು ಮನೆಯಲ್ಲಿರುವಂತಹ
ಅಕ್ಕ ತಂಗಿಯರಾಗಿರ್ಬೋದು, ಅಣ್ಣ ತಮ್ಮದರಿಗಾಗಿರ್ಬೋದು, ಯಾವುದೇ ಒಂದು ಬಹಳಷ್ಟು ಯಾವುದೋ ಒಂದು ಏನೋ ಒಂದು ಅಡೆತಡೆಯಿಂದ ಕಂಪ್ಯೂಟರ್ ಶಿಕ್ಷಣದಿಂದ ವಂಚಿತರಾಗಿರ್ತಾರೆ. ಅಂತವರಿಗೆ ನನ್ನ ಒಂದು ವಿಡಿಯೋ ಲಿಂಕ್ ಅನ್ನು ಕಳಿಸಿದ್ರೆ ಅವರು ಮನೆಯಲ್ಲೇ ಕೂತ್ಕೊಂಡು ಕಂಪ್ಯೂಟರ್ ಕಲಿಯುವಂತ ಒಂದು ಭಾಗ್ಯವನ್ನು ಅವರಿಗೆ ಒದಗಿಸಿ ಕೊಡ್ತಾ ಇದೀನಿ. ದಯವಿಟ್ಟು ಇದಕ್ಕೇನು ರೊಕ್ಕ ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ, ಏನು ಬಹಳಷ್ಟು ದೊಡ್ಡ ಏನೋ ಒಂದು ಮಾಡ್ಬೇಕನ್ನುವಂಥದ್ದಿಲ್ಲ. ಉಚಿತವಾಗಿ ಮನೆಯಲ್ಲಿ ಕೂತ್ಕೊಂಡು ಎಲ್ಲರಿಗೂ ನೀವು ಸಹಕಾರವನ್ನ ಮಾಡಿದ್ರೆ, ನೀವು ನೋಡಿ ನಿಮ್ಮ ಫ್ರೆಂಡಿಗೂ ಕೂಡ ಈ ಒಂದು ಲಿಂಕ್ ಅನ್ನ ಶೇರ್ ಮಾಡಿದ್ರೆ ಪ್ರತಿದಿನ ನಾನು ಮಾಡುವಂತಹ ವಿಡಿಯೋಸ್ ಗಳ ಮಾಹಿತಿ ಅವರ ಒಂದು ಮೊಬೈಲ್ ಫೋನಿಗೆ ಹೋಗುತ್ತೆ. ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಕಲಿಯುವಂತ ಅವಕಾಶವನ್ನ ಕೊಡ್ತಾ ಇದ್ದೇನೆ. ಜೊತೆಗೆ ಈ ಒಂದು ಕ್ಲಾಸ್ಗೆ ಆನ್ಲೈನ್ ಮುಖಾಂತರ ಕೂಡ ಕಲಿಬೇಕಾಗಿತ್ತು ಅಂದ್ರೆ ಆ ಒಂದು ಕೋರ್ಸ್ಗಳು ಕೂಡ ಇದಿರುತ್ತೆ, ಅದಕ್ಕೂ ಕೂಡ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದ್ದೇನೆ. ದಯವಿಟ್ಟು ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಕಮೆಂಟ್ಸ್ ಅನ್ನ ಮಾಡಬೇಕು ನೆಕ್ಸ್ಟ್ ವಿಡಿಯೋ ಅಂತೇಳಿ. ಜೊತೆಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಮುಂದಿನ ವಿಡಿಯೋದಲ್ಲಿ ಇವೆಲ್ಲವನ್ನು ಕೂಡ ತಗೊಂಡು ನಾವು ಯಾವ ರೀತಿಯಾಗಿ ಕೆಲಸ ಮಾಡಬಹುದು ಅನ್ನುವಂತ ಒಂದೊಂದು ಈ ಫಾಂಟ್ ಏನ್ ಕೆಲಸ ಮಾಡುತ್ತೆ, ಅಲೈನ್ಮೆಂಟ್ ಏನ್ ಕೆಲಸ ಮಾಡುತ್ತೆ, ಸ್ಟೈಲ್ಸ್ ಏನ್ ಕೆಲಸ ಮಾಡುತ್ತೆ, ಸೆಲ್ಗಳು ಏನ್ ಕೆಲಸ ಮಾಡುತ್ತೆ, ಎಡಿಟಿಂಗ್ ಒಳಗೆ ಏನ್ ಕೆಲಸ ಮಾಡಬಹುದು, ಕಂಪ್ಲೀಟ್ ಆಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಇವೆಲ್ಲ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂತ ಪ್ರತಿಯೊಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಇವತ್ತು ನೀವು ಮಾಸ್ಟರ್ ಆಗಬೇಕಾಗಿತ್ತು ಅಂದ್ರೆ ಪ್ರತಿದಿನ ವಿಡಿಯೋಸ್ ಗಳನ್ನ ನೋಡಬೇಕು. ಮುಂದಿನ ವಿಡಿಯೋಗಳಿಗಾಗಿ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.